ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಬಗ್ಗೆ ಸಮರ್ಥನೆಯ ಮಾತುಗಳನ್ನಾಡಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು. ಜಮೀರ್ ಅವರನ್ನು ಸಮರ್ಥಿಸಿಕೊಂಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಸೊ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಬಗ್ಗೆ ಸಮರ್ಥನೆಯ ಮಾತುಗಳು ಬಂದಿದೆ ಎಸ್ ಮಲ್ಲಿಕಾರ್ಜುನ್ ಅವರ ಕಡೆಯಿಂದ. ಎಸ್ಡಿಪಿ ಅಭ್ಯರ್ಥಿಗೆ ಸಚಿವ ಜಮೀರ್ ಅವರು ಫಂಡಿಂಗ್ ಮಾಡಿದ್ದಾಗಿ ಗುಸುಗುಸು ಹರಿದಾಡ್ತಾ ಇದೆ. ಅವರೇಕೆ ಎಸ್ಡಿಪಿಐಗೆ ಫಂಡಿಂಗ್ ಮಾಡ್ತಾರೆ, ಅದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಜಮೀರ್ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಬಾಗಲಕೋಟೆ, ಕೇರಳ ಎರಡೂ ಕಡೆ ಅವರು ಪ್ರಚಾರಕ್ಕೆ ಹೋಗಬೇಕಾಗಿತ್ತು. ಸಿಎಂ ಹೇಳಿದ ಮೇಲೆ ಪ್ರಚಾರಕ್ಕೆ ಬರ್ತೀನಿ ಅಂತ ಅವರು ಬಂದು ಹೋಗಿದ್ದಾರೆ. ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಜಮೀರ್ ಅವ್ರ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅನ್ನುವ ರೀತಿಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದಾರೆ. ಅಲ್ಲಪ್ಪ ಅವರೆಲ್ಲ ಹೇಳಿದ್ರು ಅವರು ಮುಖ್ಯಮಂತ್ರಿಗಳು ಸಿಎಂ ಹೇಳಿದ ಮೇಲೆ ನಾನು ಬಂದು ಹೋಗ್ತಾನೆ. ನನ್ನ ಹತ್ರನು ಮಾತಾಡಿದ್ರಲ್ಲ, ಬಂದು ಹೋಗ್ತಾನಪ್ಪ, ಬಂದು ಊಟ ಮಾಡಿ ಹೋಗ್ತಾನೆ ನಿಮ್ ಮನೆಗೆ. ಬಟ್ ಇದಕ್ ಹೋದ್ರೆ ಲೇಟ್ ಆಕತಿ, ಪ್ರೊಫೆಷನ್ ಇದಕ್ ಹೋದ್ರೆ ಲೇಟ್ ಆಕತಿ. ಮತ್ ನಾನು ಬಾಗಲಕೋಟೆಗೆ ಹೋಗ್ಬೇಕು, ಚಾಪರ್ 4 ಊರಿಗೆ ಬಿಡ್ಬೇಕು. ಹಂಗಾಗಿ ಮತ್ ಬಾಗಲಕೋಟೆಗೆ ಹೋಗಿ ಕೇರಳಕ್ಕೆ ಹೋಗ್ಬೇಕು ಅಂತೇಳಿ ಇಮಿಡಿಯೇಟ್ ಆಗಿ ಹೋಗುದು. ಅಲ್ಲಪ್ಪ ಅವರೆಲ್ಲ ಹೇಳಿದ್ರು ಅವರು ಮುಖ್ಯಮಂತ್ರಿಗಳು ಸಿಎಂ ಹೇಳಿದ ಮೇಲೆ ನಾನು ಬಂದು ಹೋಗ್ತಾನೆ. ನನ್ನ ಹತ್ರನು ಮಾತಾಡಿದ್ರಲ್ಲ, ಬಂದು ಹೋಗ್ತಾನಪ್ಪ, ಬಂದು ಊಟ ಮಾಡಿ ಹೋಗ್ತಾನೆ ನಿಮ್ ಮನೆಗೆ. ಬಟ್ ಇದಕ್ ಹೋದ್ರೆ ಲೇಟ್ ಆಕತಿ, ಪ್ರೊಫೆಷನ್ ಇದಕ್ ಹೋದ್ರೆ ಲೇಟ್ ಆಕತಿ. ಮತ್ ನಾನು ಬಾಗಲಕೋಟೆಗೆ ಹೋಗ್ಬೇಕು, ಚಾಪರ್ 4 ಊರಿಗೆ ಬಿಡ್ಬೇಕು. ಹಂಗಾಗಿ ಮತ್ ಬಾಗಲಕೋಟೆಗೆ ಹೋಗಿ ಕೇರಳಕ್ಕೆ ಹೋಗ್ಬೇಕು ಅಂತೇಳಿ